ಓಂ ಶಾಂತಿ. ಮುರುಳಿ ದಿನಾಂಕ 26/1/2019. ಶಿವ್ ಭಗವಾನ್ ವಾಚ್. ಮಧುರ ಮಕ್ಕಳೇ, ಈಗ ನಿಮಗೆ ನ್ಯಾಯ ಸಿಗುತ್ತಾ ಇದೆ. ನಿಮಗೆ ತೀರ್ಪನ್ನು ನೀಡಲಾಗುತ್ತದೆ. ತಂದೆ ನಿಮ್ಮನ್ನು ದುಃಖದಿಂದ ದೂರ ಮಾಡಿ ಸುಖದ ಜಗತ್ತಿಗೆ ಕರೆದುಕೊಂಡು ಹೋಗುತ್ತಾರೆ. ಈಗ ನಿಮ್ಮೆಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ. ವಾಪಸ್ ಮನೆಗೆ ಹೋಗಬೇಕಾಗಿದೆ. ಪ್ರಶ್ನೆ: ಸದಾ ಯೋಗಯುಕ್ತರಾಗಿರಲು ಮತ್ತು ಶ್ರೀಮತದಂತೆ ನಡೆಯಲು ಆಜ್ಞೆಯನ್ನು ಬಾಬಾ ಮಕ್ಕಳಿಗೆ ಏಕೆ ಬಾರಿ ಬಾರಿಗೂ ನೀಡುತ್ತಾರೆ? ಉತ್ತರ: ಏಕೆಂದರೆ ಈಗ ಅಂತಿಮ ವಿನಾಶದ ದೃಶ್ಯ ನಿಮ್ಮ ಸಮ್ಮುಖದಲ್ಲಿ ಇದೆ. ಕೋಟ್ಯಾಂತರ ಜನ ಸಾಯುತ್ತಾರೆ. ಪ್ರಾಕೃತಿಕ ವಿಕೋಪ ಆಗುತ್ತದೆ. ಆ ಸಮಯದಲ್ಲಿ ನಿಮ್ಮ ಸ್ಥಿತಿ ಏಕರಸವಾಗಿ ಇರಬೇಕು. ಎಲ್ಲಾ ದೃಶ್ಯವನ್ನು ನೋಡುತ್ತಿದ್ದರೂ ಕೂಡ ಬೆಕ್ಕಿಗೆ ಚಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ, ಈ ರೀತಿ ಅನುಭವವನ್ನು ನೀವು ಮಾಡಬೇಕು. ಅದಕ್ಕೋಸ್ಕರ ಯೋಗಯುಕ್ತರಾಗಿರಬೇಕು. ಶ್ರೀಮತದಂತೆ ನಡೆಯುವಂತವರೇ ಯೋಗಿ ಮಕ್ಕಳಾಗಿರುತ್ತಾರೆ. ಶ್ರೀಮತದಂತೆ ನಡೆಯುವ ಯೋಗಿ ಮಕ್ಕಳೇ ಖುಷಿಯಲ್ಲಿ ಇರಲು ಸಾಧ್ಯ. ಅವರ ಬುದ್ಧಿಯಲ್ಲಿ ಇರುತ್ತದೆ, ನಾವೀಗ ಈ ಹಳೆಯ ಶರೀರವನ್ನು ಬಿಟ್ಟು ವಾಪಸ್ ನಮ್ಮ ಮಧುರ ಮನೆಗೆ ಹೋಗುತ್ತೇವೆ. ಓಂ ಶಾಂತಿ. ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳ ಜೊತೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಿದ್ದಾರೆ ಅಥವಾ ಆತ್ಮರಿಗೆ ತಿಳಿಸುತ್ತಿದ್ದಾರೆ. ಏಕೆಂದರೆ ಆತ್ಮರು ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಭಕ್ತಿಯನ್ನು ಮಾಡಿದ್ದಾರೆ. ಎಲ್ಲರೂ ಪ್ರಿಯತಮೆಯರಾಗಿದ್ದಾರೆ. ಪರಮಾತ್ಮ ತಂದೆ ಪ್ರಿಯತಮ ಆಗಿದ್ದಾರೆ. ಆ ಪ್ರಿಯತಮ ಶಿವ ತಂದೆಯ ಚಿತ್ರವನ್ನೂ ಕೂಡ ನಿರ್ಮಾಣ ಮಾಡಲಾಗಿದೆ. ಆ ಶಿವ ತಂದೆಯ ಚಿತ್ರವನ್ನು ಕುಳಿತು ಭಕ್ತರು ಪೂಜೆ ಮಾಡುತ್ತಾರೆ. ಅವರಿಂದ ಅನೇಕ ಪ್ರಾಪ್ತಿಯನ್ನು ಬಯಸುತ್ತಾರೆ. ಏಕೆ ಅವರನ್ನು ಬೇಡುತ್ತೇವೆ ಅನ್ನುವುದೂ ಕೂಡ ಜನರಿಗೆ ಗೊತ್ತಿಲ್ಲ. ಎಲ್ಲರೂ ಪೂಜೆ ಮಾಡುತ್ತಾರೆ. ಶಂಕರಾಚಾರ್ಯ ಕೂಡ ಶಿವನನ್ನು ಪೂಜೆ ಮಾಡುತ್ತಿದ್ದರು. ಎಲ್ಲರೂ ಶಿವ ತಂದೆಯನ್ನು ದೊಡ್ಡವರು ಎಂದು ತಿಳಿದುಕೊಂಡಿದ್ದಾರೆ. ಬಲೆ ಧರ್ಮ ಸ್ಥಾಪಕರಿದ್ದಾರೆ. ಆದರೆ ಅವರೂ ಕೂಡ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಕೆಳಗೆ ಇಳಿಯುತ್ತಾ ಬರುತ್ತಾರೆ. ಈಗ ಎಲ್ಲರೂ ಕೂಡ ಅಂತಿಮ ಜನ್ಮಕ್ಕೆ ಬಂದು ತಲುಪಿದ್ದಾರೆ. ಬಾಬಾ ಹೇಳುತ್ತಾರೆ, ನೀವು ಸಣ್ಣವರು ದೊಡ್ಡವರು ಎಲ್ಲರದ್ದೂ ಕೂಡ ಈಗ ವಾನಪ್ರಸ್ಥ ಸ್ಥಿತಿಯಾಗಿದೆ. ನಾನು ಎಲ್ಲರನ್ನೂ ವಾಪಸ್ ಕರೆದುಕೊಂಡು ಹೋಗುತ್ತೇನೆ. ನೀವು ನನ್ನನ್ನು ಕೂಗಿ ಕರೆಯುತ್ತೀರಾ, ಈ ಪತಿತ ಜಗತ್ತಿಗೆ ಬಾ ಎಂದು. ತಂದೆಗೆ ಎಷ್ಟೊಂದು ಗೌರವವನ್ನು ಕೊಡುತ್ತೀರಾ. ಪತಿತ ಜಗತ್ತು, ಪರರಾಜ್ಯದಲ್ಲಿ ಬಾ ಎಂದು ಕರೆಯುತ್ತೀರಾ. ಅವಶ್ಯವಾಗಿ ನೀವು ದುಃಖಿಗಳಾಗಿದ್ದೀರಾ. ಅದಕ್ಕೋಸ್ಕರ ತಂದೆಯನ್ನು ಕರೆಯುತ್ತೀರಾ. ಗಾಯನ ಮಾಡಲಾಗುತ್ತದೆ, ದುಃಖಹರ್ತ ಸುಖಕರ್ತ ಎಂದು. ಅವಶ್ಯವಾಗಿ ಈ ಚೀಚಿ ಜಗತ್ತು ಹಳೆಯ ಶರೀರದಲ್ಲಿ ತಂದೆ ಬರಬೇಕಾಗುತ್ತದೆ. ಅದೂ ಕೂಡ ತಮೋಪ್ರಧಾನ ಶರೀರದಲ್ಲಿ ತಂದೆ ಬರುತ್ತಾರೆ. ಸತೋಪ್ರಧಾನ ಜಗತ್ತಿನಲ್ಲಿ ನೀವು ಯಾರೊಬ್ಬರೂ ನನ್ನನ್ನು ನೆನಪು ಮಾಡುವುದಿಲ್ಲ. ನಾಟಕದ ಅನುಸಾರ ನಾನು ಎಲ್ಲರನ್ನೂ ಸುಖಿಗಳನ್ನಾಗಿ ಮಾಡುತ್ತೇನೆ. ಈಗ ನೀವು ಬುದ್ಧಿಯಿಂದ ಕಾರ್ಯ ಮಾಡಬೇಕು. ಸತ್ಯುಗದಲ್ಲಿ ಅವಶ್ಯವಾಗಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇರುತ್ತದೆ ಮತ್ತು ಅನ್ಯ ಸತ್ಸಂಗದಲ್ಲಿ ಕೇವಲ ಶಾಸ್ತ್ರವನ್ನು ಓದುತ್ತಾ ಓದುತ್ತಾ ಕೆಳಗೆ ಇಳಿಯುತ್ತಾ ಬರುತ್ತಾರೆ. ಎಲ್ಲರೂ ಸಂಪೂರ್ಣ ಕೊಳಕಿನಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಕಾರಣ ದುಃಖಿಗಳಾಗಿದ್ದಾರೆ. ಇದು ದುಃಖದ ಜಗತ್ತಾಗಿದೆ. ಸತ್ಯುಗ ಸುಖಧಾಮ ಆಗಿದೆ. ತಂದೆ ಎಷ್ಟೊಂದು ಸಹಜವಾಗಿ ಜ್ಞಾನವನ್ನು ತಿಳಿಸುತ್ತಾರೆ. ಏಕೆಂದರೆ ಪಾಪ ಅಬಲೆಯರಿಗೆ ಏನೂ ಅರ್ಥ ಆಗುವುದಿಲ್ಲ. ಯಾರಿಗೂ ಕೂಡ ಈಗ ಈ ಮಾತು ಗೊತ್ತಿಲ್ಲ. ನಾವೆಲ್ಲರೂ ಈಗ ಪುನಃ
ವಾಪಸ್ ಮನೆಗೆ ಹೋಗಬೇಕೋ ಅಥವಾ ಸದಾ ಇಲ್ಲೇ ಪುನರ್ಜನ್ಮವನ್ನು ಪಡೆದುಕೊಳ್ಳಬೇಕೋ ಅನ್ನುವುದು ಗೊತ್ತಿಲ್ಲ. ಈಗಂತೂ ಎಲ್ಲಾ ಧರ್ಮದವರೂ ಇಲ್ಲಿದ್ದಾರೆ. ಮೊಟ್ಟ ಮೊದಲು ಸ್ವರ್ಗ ಇತ್ತು, ಆಗ ಒಂದೇ ಧರ್ಮ ಇತ್ತು. ಈಗ ಸಂಪೂರ್ಣ ಚಕ್ರದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿದೆ. ಬೇರೆ ಯಾರ ಬುದ್ಧಿಯಲ್ಲೂ ಕೂಡ ಈ ಮಾತು ಇರಲು ಸಾಧ್ಯ ಇಲ್ಲ. ಅವರು ಕಲ್ಪದ ಆಯಸ್ಸನ್ನು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ. ಇದಕ್ಕೆ ಘೋರವಾದ ಅಂಧಕಾರ ಎಂದು ಕರೆಯಲಾಗುತ್ತದೆ. ಜ್ಞಾನ ಘೋರವಾದ ಪ್ರಕಾಶ ಆಗಿದೆ. ಈಗ ಮಕ್ಕಳಾದ ನಿಮ್ಮ ಬುದ್ಧಿಯಲ್ಲಿ ಜ್ಞಾನದ ಪ್ರಕಾಶ ಇದೆ. ನೀವು ಮಂದಿರಕ್ಕೆ ಹೋಗುತ್ತೀರಾ, ಆಗ ಹೇಳುತ್ತೀರಾ, ನಾವು ಶಿವತಂದೆಯ ಬಳಿ ಹೋಗುತ್ತೇವೆ. ಶಿವತಂದೆ ನಮ್ಮನ್ನು ಈ ರೀತಿ ಲಕ್ಷ್ಮೀ ನಾರಾಯಣರನ್ನಾಗಿ ಮಾಡುತ್ತಾರೆ ಎಂದು. ಈ ಮಾತು ಬೇರೆ ಯಾವ ಸತ್ಸಂಗದಲ್ಲೂ ಇಲ್ಲ. ಅದೆಲ್ಲವೂ ಕೂಡ ಭಕ್ತಿ ಮಾರ್ಗದ ಮಾತಾಗಿದೆ. ಈಗ ನೀವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಋಷಿ ಮುನಿ ಮುಂತಾದವರು ಹೇಳುತ್ತಾರೆ, ನಮಗೆ ರಚಯಿತನ ಬಗ್ಗೆ ರಚನೆಯ ಬಗ್ಗೆ ಗೊತ್ತಿಲ್ಲ ಎಂದು. ಮೊದಲು ನಿಮಗೂ ಕೂಡ ಗೊತ್ತಿರಲಿಲ್ಲ. ಈ ಸಮಯದಲ್ಲಿ ಇಡೀ ವಿಶ್ವದಲ್ಲಿ ಭಕ್ತಿ ಇದೆ. ಇದು ಹಳೆಯ ಜಗತ್ತಾಗಿದೆ. ಇಲ್ಲಿ ಮನುಷ್ಯರ ಸಂಖ್ಯೆ ಕೂಡ ಬಹಳಷ್ಟು ಜಾಸ್ತಿ ಇದೆ. ಸತ್ಯುಗದಲ್ಲಿ ಹೊಸ ಜಗತ್ತಿನಲ್ಲಿ ಒಂದೇ ಒಂದು ಅದ್ವೈತ್ಯ ಧರ್ಮ ಇತ್ತು, ಒಂದೇ ಧರ್ಮ ಇತ್ತು. ನಂತರ ಅನೇಕ ಧರ್ಮಗಳು ಬರುತ್ತದೆ. ಯಾವಾಗ ಅನೇಕ ಧರ್ಮ ಬರುತ್ತದೆಯೋ ಆಗ ಚಪ್ಪಾಳೆಯನ್ನು ತಟ್ಟಲಾಗುತ್ತದೆ, ಅಂದರೆ ಜಗಳ ಪ್ರಾರಂಭ ಆಗುತ್ತದೆ. ಒಬ್ಬರು ಇನ್ನೊಬ್ಬರಿಗೆ ಕಿರಿಕಿರಿ ಮಾಡಲು ಪ್ರಾರಂಭ ಮಾಡುತ್ತಾರೆ. ನಾಟಕದ ಅನುಸಾರ ಅವರ ಪಾಲಿಸಿಯೇ ಆ ರೀತಿ ಇರುತ್ತದೆ, ಅಂದರೆ ಅವರ ತತ್ವವೇ ಆ ರೀತಿ ಇರುತ್ತದೆ. ಬೇರೆಯವರನ್ನು ಅಗಲಿಸುತ್ತಾರೆ, ಆಗ ಜಗಳ ಪ್ರಾರಂಭ ಆಗುತ್ತದೆ, ಪಾರ್ಟಿಷನ್ ಆಗುತ್ತದೆ. ಮನುಷ್ಯರು ತಂದೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಕಲ್ಲು ಬುದ್ಧಿಯವರಾಗಿ ಬಿಟ್ಟಿದ್ದಾರೆ. ಈ ಸಮಯದಲ್ಲಿ ತಂದೆ ತಿಳಿಸುತ್ತಾರೆ, ದೇವಿ ದೇವತಾ ಧರ್ಮವೇ ಪ್ರಾಯಲೋಪ ಆಗಿಬಿಟ್ಟಿದೆ. ಒಬ್ಬರಿಗೂ ಕೂಡ ಇದು ಗೊತ್ತಿಲ್ಲ. ದೇವತೆಗಳ ರಾಜ್ಯ ಇದೇ ಸೃಷ್ಟಿಯಲ್ಲಿ ಇತ್ತು. ನೀವೀಗ ತಿಳಿದುಕೊಂಡಿದ್ದೀರಾ, ನಾವೇ ದೇವತೆ ಆಗಿದ್ದೆವು. ಶಿವತಂದೆ ನಮ್ಮ ವಿಧೇಯಕ ಸೇವಕ ಆಗಿದ್ದಾರೆ. ದೊಡ್ಡ ವ್ಯಕ್ತಿಗಳು ಸದಾ ಪತ್ರವನ್ನು ಬರೆಯುವಾಗ ಕೆಳಗೆ ಬರೆಯುತ್ತಾರೆ, ಒಬೀಡಿಯಂಟ್ ಸರ್ವೆಂಟ್, ವಿಧೇಯ ಸೇವಕ ಎಂದು. ತಂದೆ ಹೇಳುತ್ತಾರೆ, ನಾನು ವಿಧೇಯ ಸೇವಕ ಆಗಿದ್ದೇನೆ. ಈ ಬ್ರಹ್ಮ ತಂದೆ ಕೂಡ ಹೇಳುತ್ತಾರೆ, ನಾನು ವಿಧೇಯ ಸೇವಕ ಆಗಿದ್ದೇನೆ. ಪ್ರತಿ ಕಲ್ಪದ 5000 ವರ್ಷದ ನಂತರ ಸಂಗಮ ಯುಗ ಬಂದಾಗ ನಾನು ಪುನಃ ಬರುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಬಂದು ಮಕ್ಕಳ ಸೇವೆ ಮಾಡುತ್ತೇನೆ. ನೀವು ನನ್ನನ್ನು ಕೂಗಿ ಕರೆಯುತ್ತೀರಾ. ದೂರ ದೇಶದಲ್ಲಿರುವ ತಂದೆ ಪರದೇಶಕ್ಕೆ ಬಾ ಎಂದು. ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ಇಷ್ಟೆಲ್ಲ ಶಾಸ್ತ್ರಗಳನ್ನು ಓದುತ್ತಾರೆ, ಆದರೆ ಅದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ತಂದೆ ಬಂದು ಎಲ್ಲಾ ವೇದ ಶಾಸ್ತ್ರದ ಸಾರವನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಈಗ ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ. ಈ ಸಮಯದಲ್ಲಿ ರಾವಣನ ರಾಜ್ಯ ಇದೆ. ಮನುಷ್ಯರು ಪತಿತರಾಗುತ್ತಾರೆ. ಇದೇ ರೀತಿ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಈಗ ತಂದೆ ಬಂದು ಮಕ್ಕಳನ್ನು ಈ ನರಕದಿಂದ ದೂರ ಮಾಡಿ ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಸ್ವರ್ಗ ಅಂದರೆ ಪರಮಾತ್ಮ ತಂದೆಯ ಹೂದೋಟ ಆಗಿದೆ. ಕಲಿಯುಗದಲ್ಲಿ ಮುಳ್ಳಿನ ಕಾಡಿದೆ. ಸಂಗಮ ಯುಗದಲ್ಲಿ ಹೂದೋಟ ತಯಾರಾಗುತ್ತಾ ಇದೆ. ತಂದೆ ಸಂಗಮ ಯುಗದಲ್ಲಿ ಬಂದು ಹೂದೋಟವನ್ನು ತಯಾರು ಮಾಡುತ್ತಿದ್ದಾರೆ. ಪುನಃ ಸತ್ಯುಗದಲ್ಲಿ ನೀವು ಸದಾ ಸುಖಿಗಳಾಗಿ ಇರುತ್ತೀರಾ. ಸದಾ ಆರೋಗ್ಯವಂತರು, ಸದಾ ಸಂಪತ್ತುಳ್ಳವರು ನೀವು ಆಗಿಬಿಡುತ್ತೀರಾ. ಅರ್ಧ ಕಲ್ಪ ಸುಖ ಇರುತ್ತದೆ, ನಂತರ ಅರ್ಧ ಕಲ್ಪ ದುಃಖ ಇರುತ್ತದೆ. ಇದೇ ರೀತಿ ಈ ಚಕ್ರ ತಿರುಗುತ್ತಿರುತ್ತದೆ.
ಈ ಚಕ್ರಕ್ಕೆ ಎಂದೂ ಅಂತ್ಯ ಇಲ್ಲ. ಈ ಸೃಷ್ಟಿ ನಾಟಕದ ಅಂತ್ಯ ಆಗಲು ಸಾಧ್ಯ ಇಲ್ಲ. ಎಲ್ಲರಿಗಿಂತ ದೊಡ್ಡವರು ಅಂದರೆ ತಂದೆ. ಆ ದೊಡ್ಡ ತಂದೆ ಬಂದು ಎಲ್ಲರನ್ನೂ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ನೀವು ಯಾವಾಗ ಸುಖಧಾಮಕ್ಕೆ ಹೋಗುತ್ತೀರೋ ಆಗ ಉಳಿದ ಎಲ್ಲಾ ಆತ್ಮರು ಶಾಂತಿಧಾಮಕ್ಕೆ ಹೋಗಿ ಇರುತ್ತಾರೆ. ಅರ್ಧ ಕಲ್ಪ ಸುಖದ ಜಗತ್ತಿರುತ್ತದೆ, ಇನ್ನು ಅರ್ಧ ಕಲ್ಪ ದುಃಖದ ಜಗತ್ತಿರುತ್ತದೆ. ಅದರಲ್ಲೂ ಕೂಡ ಸುಖ ಜಾಸ್ತಿ ಸಮಯ ಇರುತ್ತದೆ. ಅರ್ಧ ಕಲ್ಪ ಸುಖ, ಅರ್ಧ ಕಲ್ಪ ದುಃಖ ಇದ್ದರೆ ಅಲ್ಲಿ ಆನಂದದ ಅನುಭವ ಆಗುವುದಿಲ್ಲ. ಸುಖ ದುಃಖ ಅರ್ಧ ಇದ್ದರೂ ಕೂಡ ಅಲ್ಲಿ ಜೀವನದ ರುಚಿ ಇರುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಧನವಂತರಾಗಿ ನೀವು ಇರುತ್ತೀರಾ. ಈಗ ನಿಮಗೆ ನೆನಪಿಗೆ ಬಂದಿದೆ, ನಾವು ಮೊದಲು ಎಷ್ಟು ಶ್ರೀಮಂತರಾಗಿದ್ದೆವು. ಹೇಗೆ ಜಗತ್ತಿನಲ್ಲೂ ಯಾರಾದರೂ ಬಹಳಷ್ಟು ಶ್ರೀಮಂತರಿದ್ದವರು ದಿವಾಳಿ ಆದರೆ ಅವರಿಗೆ ನೆನಪಿಗೆ ಬರುತ್ತದೆ, ನಮ್ಮ ಬಳಿ ಮೊದಲು ಏನೇನು ಇತ್ತು, ಎಷ್ಟು ಧನ ಇತ್ತು ಎಂದು. ತಂದೆ ತಿಳಿಸುತ್ತಾರೆ, ಭಾರತ ಬಹಳ ಶ್ರೀಮಂತ ಆಗಿತ್ತು, ಸ್ವರ್ಗ ಆಗಿತ್ತು. ಈಗ ನೋಡಿ ಭಾರತ ಎಷ್ಟು ಬಡ ದೇಶ ಆಗಿದೆ. ಬಡವರ ಬಗ್ಗೆ ದಯೆ ಬರುತ್ತದೆ. ಈಗ ಭಾರತ ಏಕದಂ ಕಂಗಾಲಾಗಿ ಬಿಟ್ಟಿದೆ. ಭಿಕ್ಷೆ ಬೇಡುತ್ತಿರುತ್ತಾರೆ. ಯಾರು ಶ್ರೀಮಂತರಾಗಿದ್ದರೋ ಈಗ ಅವರೇ ಕಂಗಾಲಾಗಿದ್ದಾರೆ. ಇದು ನಾಟಕ ಆಗಿದೆ. ಇನ್ನು ಏನೆಲ್ಲ ಧರ್ಮಗಳು ಇಲ್ಲಿ ಬರುತ್ತದೆಯೋ ಅದೆಲ್ಲವೂ ಕೂಡ ಅಂಧಶ್ರದ್ಧೆಯೇ ಆಗಿದೆ. ಎಷ್ಟೊಂದು ಧರ್ಮದ ಮನುಷ್ಯರು ವೃದ್ಧಿಯನ್ನು ಹೊಂದುತ್ತಿರುತ್ತಾರೆ. ಭಾರತವಾಸಿಗಳೇ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಬಾಬಾರವರ ಒಂದು ಮಗು ಸರ್ವ ಧರ್ಮದ ಲೆಕ್ಕವನ್ನು ಬರೆದು ಕಳಿಸಿದ್ದರು. ಆದರೆ ನೀವು ಜಾಸ್ತಿ ಈ ಮಾತಿನಲ್ಲಿ ಹೋಗುವುದರಿಂದ ನಿಮಗೆ ಏನೂ ಲಾಭ ಇಲ್ಲ. ನಿಮ್ಮ ಸಮಯ ವ್ಯರ್ಥ ಆಗುತ್ತದೆ. ಒಂದು ವೇಳೆ ಅಷ್ಟೇ ಸಮಯ ನೀವು ತಂದೆಯನ್ನು ನೆನಪು ಮಾಡಿದರೆ ನಿಮಗೆ ಸಂಪಾದನೆ ಆಗುತ್ತದೆ. ಈಗ ಮುಖ್ಯ ಮಾತು ಅಂದರೆ ನಾವು ಪೂರ್ಣ ಪುರುಷಾರ್ಥ ಮಾಡಿ ವಿಶ್ವಕ್ಕೆ ಮಾಲೀಕರಾಗಬೇಕು. ತಂದೆ ಹೇಳುತ್ತಾರೆ, ನೀವೇ ಸತೋಪ್ರಧಾನ ಆಗಿದ್ದವರು, ಈಗ ನೀವೇ ತಮೋಪ್ರಧಾನ ಆಗಿದ್ದೀರಾ. ನೀವೇ 84 ಜನ್ಮವನ್ನು ಪಡೆದುಕೊಂಡಿದ್ದೀರಾ. ಈಗ ಪುನಃ ನೀವು ವಾಪಸ್ ಹೋಗಬೇಕಾಗಿದೆ. ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ನೀವು ಅರ್ಧ ಕಲ್ಪ ತಂದೆಯನ್ನು ನೆನಪು ಮಾಡಿದ್ದೀರಾ. ಈಗ ತಂದೆ ಬಂದಿದ್ದಾರೆ. ಈಗ ನಿಮಗೆ ನ್ಯಾಯ ಸಿಗುತ್ತಾ ಇದೆ. ನಿಮಗೆ ತೀರ್ಪನ್ನು ನೀಡಲಾಗುತ್ತದೆ. ತಂದೆ ಪುನಃ ನಿಮ್ಮನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಭಾರತದ ಉತ್ಥಾನ ಮತ್ತು ಪತನದ ಒಂದು ಕತೆ ಇದಾಗಿದೆ. ಈಗ ಇಡೀ ಜಗತ್ತೇ ಪತಿತ ಜಗತ್ತಾಗಿದೆ. ಇಲ್ಲಿರುವ ಸಂಬಂಧಗಳೂ ಕೂಡ ಹಳೆಯ ಸಂಬಂಧ ಆಗಿದೆ. ಈಗ ಪುನಃ ನಾವು ಹೊಸ ಸಂಬಂಧಕ್ಕೆ ಹೋಗಬೇಕು. ಈ ಸಮಯದಲ್ಲಿ ಎಲ್ಲಾ ಪಾತ್ರಧಾರಿಗಳು ಈ ಸೃಷ್ಟಿ ನಾಟಕದಲ್ಲಿ ಹಾಜರಾಗಿದ್ದಾರೆ. ಇದರಲ್ಲಿ ಸ್ವಲ್ಪವೂ ವ್ಯತ್ಯಾಸ ಆಗಲು ಸಾಧ್ಯ ಇಲ್ಲ. ಆತ್ಮ ಅಂತೂ ಅವಿನಾಶಿಯಾಗಿದೆ. ಎಷ್ಟೆಲ್ಲಾ ಆತ್ಮರು ಇರುತ್ತಾರೆ, ಆತ್ಮರ ವಿನಾಶ ಎಂದೂ ಆಗುವುದಿಲ್ಲ. ಇಷ್ಟೆಲ್ಲ ಕೋಟ್ಯಾಂತರ ಆತ್ಮರು ಮೊದಲು ವಾಪಸ್ ಹೋಗಬೇಕು. ಇನ್ನು ಎಲ್ಲರ ಶರೀರ ವಿನಾಶ ಆಗುತ್ತದೆ. ಅದಕ್ಕೋಸ್ಕರ ಹೋಲಿ ಹಬ್ಬದ ಸಮಯದಲ್ಲಿ ಸುಡುತ್ತಾರೆ. ನಿಮಗೆ ಗೊತ್ತಿದೆ, ನಾವೇ ಪೂಜ್ಯರಾಗಿದ್ದೆವು. ಈಗ ಪುನಃ ಪೂಜಾರಿ ಆಗಿದ್ದೇವೆ. ಈಗ ಮತ್ತೆ ಪೂಜ್ಯರಾಗುತ್ತೇವೆ. ಸತ್ಯುಗದಲ್ಲಿ ಈ ಜ್ಞಾನ ಇರುವುದಿಲ್ಲ. ಸತ್ಯುಗದಲ್ಲಿ ಶಾಸ್ತ್ರಗಳೂ ಇರುವುದಿಲ್ಲ. ಎಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ. ಯಾರು ಯೋಗಯುಕ್ತರಾಗಿರುತ್ತಾರೋ, ಯಾರು ತಂದೆಯ ಶ್ರೀಮತದಂತೆ ನಡೆಯುವಂತಹ ವ್ಯಕ್ತಿಗಳಾಗಿರುತ್ತಾರೋ ಅವರು ಎಲ್ಲವನ್ನೂ ನೋಡುತ್ತಾರೆ. ಹೇಗೆ ಭೂಕಂಪದಲ್ಲಿ ಎಲ್ಲವೂ ಸಮಾಪ್ತಿಯಾಗುತ್ತದೆ ಎಂದು ಪತ್ರಿಕೆಯಲ್ಲೂ ಕೂಡ ಈ ವಿಚಾರ ಬರುತ್ತದೆ. ಹೇಗೆ ಹಳ್ಳಿಗಳೂ ಕೂಡ ಸಮಾಪ್ತಿ ಆಗಿಬಿಡುತ್ತದೆ ಎಂದು. ಮೊದಲು
ಈ ಬಾಂಬೆ ಇರಲಿಲ್ಲ. ಸಮುದ್ರವನ್ನು ಒಣಗಿಸಿ ಬಾಂಬೆಯನ್ನು ನಿರ್ಮಾಣ ಮಾಡಿದ್ದಾರೆ. ಮತ್ತೆ ಇಡೀ ಬಾಂಬೆ ಸಮುದ್ರ ಆಗಿಬಿಡುತ್ತದೆ, ಅಂದರೆ ಎಲ್ಲಾ ಮುಳುಗಿ ಹೋಗುತ್ತದೆ. ಆಗ ಈ ಮನೆ ಮುಂತಾದದ್ದು ಇರುವುದಿಲ್ಲ. ಸತ್ಯುಗದಲ್ಲಿ ಮಧುರ ನದಿ ನೀರಿನ ಪಕ್ಕದಲ್ಲಿ ನಿಮ್ಮ ಮಹಲ್ ಇರುತ್ತದೆ. ಸತ್ಯುಗದಲ್ಲಿ ಉಪ್ಪು ನೀರು ಇರುವುದೇ ಇಲ್ಲ. ನೀವಂತೂ ಈ ಕಲಿಯುಗದಲ್ಲಿ ಇನ್ನು ಮುಂದೆ ಇರುವುದಿಲ್ಲ. ಈಗ ಒಮ್ಮೆ ಸಮುದ್ರದ ಅಲೆ ಬಂದರೆ ಸಾಕು, ಎಲ್ಲಾ ಊರುಗಳು ನಾಶ ಆಗಿಬಿಡುತ್ತದೆ. ಬಹಳಷ್ಟು ತೊಂದರೆಗಳು ಬರುತ್ತದೆ. ಕೋಟ್ಯಾಂತರ ಮನುಷ್ಯರು ಸಾಯುತ್ತಾರೆ. ಆಗ ಊಟ ಮಾಡಲು ಧಾನ್ಯಗಳು ಎಲ್ಲಿಂದ ಬರಲು ಸಾಧ್ಯ? ಆ ಜನ ತಿಳಿದುಕೊಂಡಿದ್ದಾರೆ, ತೊಂದರೆ ಅಂತೂ ಬರಲೇಬೇಕು. ಮನುಷ್ಯರು ಸಾಯುತ್ತಾರೆ. ಆದರೆ ಯಾರು ಯೋಗಯುಕ್ತ ಸ್ಥಿತಿಯಲ್ಲಿರುತ್ತಾರೋ ಅವರು ಆ ಸಮಯದಲ್ಲೂ ಖುಷಿಯಲ್ಲಿ ಇರುತ್ತಾರೆ. ಬೆಕ್ಕಿಗೆ ಚಲ್ಲಾಟ, ಇಲಿಗೆ ಪ್ರಾಣ ಸಂಕಟ. ಹಿಮದ ಮಳೆ ಸುರಿಯುತ್ತದೆ. ಮಂಜುಗಡ್ಡೆಯ ಮಳೆ ಸುರಿಯುವುದರಿಂದ ಎಷ್ಟೊಂದು ಜನ ಸಾಯುತ್ತಾರೆ. ಈ ರೀತಿ ಪ್ರಾಕೃತಿಕ ವಿಕೋಪ ಬಹಳಷ್ಟು ಆಗುತ್ತದೆ. ಎಲ್ಲವೂ ಸಮಾಪ್ತಿಯಾಗುತ್ತದೆ. ಇದಕ್ಕೆ ಹೇಳಲಾಗುತ್ತದೆ ಪ್ರಾಕೃತಿಕ ವಿಕೋಪ ಎಂದು. ಪರಮಾತ್ಮನ ವಿಕೋಪ ಎಂದು ಕರೆಯುವುದಿಲ್ಲ. ಪರಮಾತ್ಮನಿಗೆ ನೀವೇಕೆ ದೋಷವನ್ನು ಹೊರಿಸುತ್ತೀರಾ? ಶಂಕರ ಕಣ್ಣನ್ನು ಬಿಟ್ಟ, ಆಗ ವಿನಾಶ ಆಯಿತು ಎಂದು ಹೇಳುತ್ತಾರೆ. ಇದೆಲ್ಲ ಭಕ್ತಿ ಮಾರ್ಗದ ಮಾತಾಗಿದೆ. ಬಾಂಬ್ಸ್ಗಳ ಸುರಿಮಳೆ ಆಗುತ್ತದೆ ಎಂದು ಶಾಸ್ತ್ರದಲ್ಲಿ ಬರೆದಿದ್ದಾರೆ. ನಿಮಗೆ ಗೊತ್ತಿದೆ ಈಗ ಯಾವ ರೀತಿ ವಿನಾಶ ಆಗುತ್ತದೆ ಬಾಂಬ್ಸ್ನ ಮೂಲಕ ಎಂದು. ಆ ಬಾಂಬ್ನಲ್ಲಿ ಬೆಂಕಿ, ಗ್ಯಾಸ್, ವಿಷ ಅನಿಲ ಎಲ್ಲವನ್ನೂ ಸೇರಿಸಿರುತ್ತಾರೆ. ತಂದೆ ತಿಳಿಸುತ್ತಾರೆ, ಅಂತ್ಯದಲ್ಲಿ ಎಲ್ಲರೂ ತಕ್ಷಣ ಸಾಯುತ್ತಾರೆ. ಯಾವುದೇ ಮಕ್ಕಳಿಗೂ ದುಃಖ ಆಗಬಾರದು. ಅದಕ್ಕೋಸ್ಕರ ಪ್ರಾಕೃತಿಕ ವಿಕೋಪ ಎಲ್ಲರನ್ನೂ ತಕ್ಷಣ ಸಾಯಿಸಿ ಬಿಡುತ್ತದೆ. ಇದೆಲ್ಲ ಮಾಡಲ್ಪಟ್ಟ ನಾಟಕ ಆಗಿದೆ. ಆತ್ಮ ಅವಿನಾಶಿಯಾಗಿದೆ. ಎಂದೂ ಆತ್ಮದ ವಿನಾಶ ಆಗುವುದಿಲ್ಲ. ಆತ್ಮ ಎಂದು ಸಣ್ಣದು ದೊಡ್ಡದು ಆಗುವುದಿಲ್ಲ. ಎಲ್ಲರ ಶರೀರ ಇಲ್ಲೇ ನಾಶ ಆಗಬೇಕು. ಇನ್ನು ಎಲ್ಲರ ಆತ್ಮ ಶಾಂತಿಧಾಮಕ್ಕೆ ಹೋಗುತ್ತದೆ. ತಂದೆ ಕಲ್ಪ ಕಲ್ಪವು ಸಂಗಮಯುಗದಲ್ಲಿ ಬರುತ್ತಾರೆ. ನೀವೀಗ ಈ ಪುರುಷೋತ್ತಮ ಸಂಗಮಯುಗದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ದೇವತೆ ಆಗುತ್ತೀರಾ. ವಾಸ್ತವದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಶ್ರೀ ಶ್ರೀ ಎಂದು ಶಿವತಂದೆಗೆ ಕರೆಯುತ್ತೇವೆ. ದೇವತೆಗಳಿಗೆ ಶ್ರೀ ಎಂದು ಕರೆಯಲಾಗುತ್ತದೆ. ಇಂದಿನ ಜಗತ್ತಿನಲ್ಲಿ ನೋಡಿ, ಎಲ್ಲರಿಗೂ ಶ್ರೀ ಶ್ರೀ ಎಂದು ಹೇಳುತ್ತಾರೆ. ಶ್ರೀಮತಿ, ಶ್ರೀ ಇಂಥವರು ಎಂದು ಹೇಳುತ್ತಾರೆ. ಈಗ ಶ್ರೀಮತ ಅಂತೂ ಕೇವಲ ಒಬ್ಬ ತಂದೆ ಕೊಡುತ್ತಾರೆ. ವಿಕಾರಕ್ಕೆ ವಶ ಆಗುವುದು ಇದು ಶ್ರೀಮತ ಆಗಿದೆಯೇನು? ಅಲ್ಲ, ಇದಂತೂ ಭ್ರಷ್ಟಾಚಾರಿ ಜಗತ್ತಾಗಿದೆ. ಈಗ ಮಧುರಾತಿ ಮಧುರ ಮಕ್ಕಳಿಗೆ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ. ಆಗ ಆತ್ಮದಲ್ಲಿರುವ ಕಲ್ಮಶ ದೂರ ಆಗುತ್ತದೆ. ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಪವಿತ್ರರಾಗಿ ಇರಿ. ಈಗ ನಮಗೆ ಇಡೀ ವಿಶ್ವದ ಆದಿ ಮಧ್ಯ ಅಂತ್ಯದ ಸೃಷ್ಟಿ ಚಕ್ರದ ಜ್ಞಾನ ಸಿಕ್ಕಿದೆ. ಆದರೆ ನಿಮ್ಮ ಕೈಯಲ್ಲಿ ಸ್ವದರ್ಶನ ಚಕ್ರವನ್ನು ನೀಡುವಂತಿಲ್ಲ. ನಿಮಗೆ ಈ ಅಲಂಕಾರವನ್ನು ತೋರಿಸಲು ಆಗುವುದಿಲ್ಲ. ಇಂದು ನೀವು ಸ್ವಯಂವನ್ನು ಸ್ವದರ್ಶನ ಚಕ್ರಧಾರಿ ಎಂದು ತಿಳಿದುಕೊಳ್ಳುತ್ತೀರಾ. ನಾಳೆ ಮಾಯೆ ನಿಮಗೆ ಪೆಟ್ಟನ್ನು ಕೊಡುತ್ತದೆ. ಆಗ ಜ್ಞಾನ ಸಮಾಪ್ತಿಯಾಗಿ ಬಿಡುತ್ತದೆ. ಅದಕ್ಕೋಸ್ಕರ ಬ್ರಾಹ್ಮಣರ ಮಾಲೆಯನ್ನು ತಯಾರು ಮಾಡುವುದಿಲ್ಲ. ಮಾಯೆ ಪೆಟ್ಟನ್ನು ಕೊಟ್ಟು ಬಹಳಷ್ಟು ಮಕ್ಕಳನ್ನು ಬೀಳಿಸಿ ಬಿಡುತ್ತದೆ. ಅಂದ ಮೇಲೆ ಇಂತಹ ಮಕ್ಕಳ ಮಾಲೆಯನ್ನು ಹೇಗೆ ನಿರ್ಮಾಣ ಮಾಡಲು ಸಾಧ್ಯ? ಮಕ್ಕಳ ದಶೆ ಕೂಡ ಚೇಂಜ್ ಆಗುತ್ತಿರುತ್ತದೆ. ರುದ್ರಮಾಲೆ ಅಂತೂ ಸರಿ ಇದೆ, ವಿಷ್ಣುವಿನ ಮಾಲೆಯೂ ಕೂಡ ಇದೆ. ಆದರೆ ಬ್ರಾಹ್ಮಣರ ಮಾಲೆಯನ್ನು ತಂದೆ ತಯಾರು ಮಾಡುವುದಿಲ್ಲ. ಈಗ ಮಕ್ಕಳಾದ ನಿಮಗೆ ತಂದೆ ಆದೇಶವನ್ನು ನೀಡುತ್ತಾರೆ, ದೇಹ ಸಹಿತ ದೇಹದ ಎಲ್ಲಾ ಧರ್ಮವನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ.
ತಂದೆ ನಿರಾಕಾರ ಆಗಿದ್ದಾರೆ. ಅವರಿಗೆ ತಮ್ಮದೇ ಆದ ಶರೀರ ಇಲ್ಲ. ಬ್ರಹ್ಮನ ವಾನಪ್ರಸ್ಥ ಸ್ಥಿತಿಯಲ್ಲಿ ಶಿವತಂದೆ ಬ್ರಹ್ಮನ ಶರೀರದಲ್ಲಿ ಪ್ರವೇಶ ಮಾಡುತ್ತಾರೆ. ಯಾವಾಗ ಬ್ರಹ್ಮನಿಗೆ 60 ವರ್ಷ ವಯಸ್ಸಾಗುತ್ತದೆಯೋ ಆಗ ತಂದೆ ಪ್ರವೇಶ ಮಾಡುತ್ತಾರೆ. ವಾನಪ್ರಸ್ಥ ಸ್ಥಿತಿಯಲ್ಲಿ ಗುರುಗಳ ಬಳಿ ಹೋಗುತ್ತಾರೆ. ನಾನು ಕೂಡ ಸದ್ಗುರು ಆಗಿದ್ದೇನೆ, ಆದರೆ ನಾನು ಗುಪ್ತ ವೇಷದಲ್ಲಿ ಇದ್ದೇನೆ. ಭಕ್ತಿ ಮಾರ್ಗದಲ್ಲೂ ಕೂಡ ಗುರುಗಳಿರುತ್ತಾರೆ. ಇದು ಜ್ಞಾನ ಮಾರ್ಗ. ಪರಮಾತ್ಮ ತಂದೆ ಜ್ಞಾನ ಮಾರ್ಗದ ಗುರು ಆಗಿದ್ದಾರೆ. ಪ್ರಜಾಪಿತ ಬ್ರಹ್ಮನನ್ನು ನೋಡಿ, ಬ್ರಹ್ಮನಿಗೆ ಎಷ್ಟೆಲ್ಲಾ ಮಕ್ಕಳಿದ್ದಾರೆ. ಈಗ ನಿಮ್ಮ ಬುದ್ಧಿ ಹದ್ದಿನಿಂದ ದೂರ ಆಗಿ ಬೇಹದ್ದಿನ ಕಡೆ ಹೋಗಬೇಕು. ನೀವೀಗ ಮುಕ್ತಿಗೆ ಹೋಗಿ ಪುನಃ ಜೀವನ್ ಮುಕ್ತಿಯಲ್ಲಿ ಬರುತ್ತೀರಾ. ನೀವು ಮೊದಲು ಈ ಸೃಷ್ಟಿಗೆ ಬರುತ್ತೀರಾ, ನಂತರ ಅನ್ಯ ಆತ್ಮರು ಬರುತ್ತಾರೆ. ಪ್ರತಿಯೊಬ್ಬರೂ ಕೂಡ ಮೊದಲು ಸುಖವನ್ನು ಅನುಭವ ಮಾಡುತ್ತೀರಾ, ನಂತರ ದುಃಖವನ್ನು ಅನುಭವ ಮಾಡುತ್ತೀರಾ. ಇದು ವಿಶ್ವ ನಾಟಕ ಆಗಿದೆ. ಅದಕ್ಕೋಸ್ಕರ ಹೇಳಲಾಗುತ್ತದೆ, ಪರಮಾತ್ಮ ತಂದೆ ನಿಮ್ಮ ಲೀಲೆ ನಿಮಗೆ ಗೊತ್ತು. ನಿಮ್ಮ ಬುದ್ಧಿಯಲ್ಲಿ ಸೃಷ್ಟಿ ನಾಟಕದ ಆದಿಯಿಂದ ಹಿಡಿದು ಅಂತ್ಯದವರೆಗಿನ ಜ್ಞಾನ ಇದೆ. ಮೇಲಿನಿಂದ ಹಿಡಿದು ಕೆಳಗಿನವರೆಗೂ ಚಕ್ರ ನಿಮ್ಮ ಬುದ್ಧಿಯಲ್ಲಿ ತಿರುಗುತ್ತಿರುತ್ತದೆ. ನೀವೀಗ ಬೆಳಕಿನ ಗ್ರಹ, ಲೈಟ್ ಹೌಸ್ ಆಗಿದ್ದೀರಾ. ಸರ್ವರಿಗೂ ಮಾರ್ಗವನ್ನು ತೋರಿಸುವಂತವರು. ನೀವು ತಂದೆಯ ಮಕ್ಕಳಾಗಿದ್ದೀರಾ. ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ಆಗ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ. ಟ್ರೈನ್ನಲ್ಲೂ ಕೂಡ ನೀವು ಯಾರಿಗಾದರೂ ಜ್ಞಾನವನ್ನು ತಿಳಿಸಬಹುದು. ಬೇಹದ್ದಿನ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ. ಭಾರತದಲ್ಲೇ ಸ್ವರ್ಗ ಇತ್ತು. ತಂದೆ ಬರುವುದೂ ಕೂಡ ಭಾರತದಲ್ಲಿ. ಶಿವ ಜಯಂತಿಯನ್ನೂ ಕೂಡ ಭಾರತದಲ್ಲೇ ಆಚರಣೆ ಮಾಡಲಾಗುತ್ತದೆ. ಆದರೆ ಯಾವಾಗ ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ಗರ್ಭದಲ್ಲಿ ಪ್ರವೇಶ ಮಾಡುವುದಿಲ್ಲ, ಗರ್ಭದಿಂದ ಜನ್ಮ ಪಡೆದುಕೊಳ್ಳುವುದಿಲ್ಲ. ಅದಕ್ಕೋಸ್ಕರ ಪರಮಾತ್ಮ ತಂದೆ ಪ್ರವೇಶ ಮಾಡುವಂತಹ ತಿಥಿ ತಾರೀಖ್ ಎರಡೂ ಕೂಡ ಇಲ್ಲ. ತಂದೆ ಹೇಳುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ನೀವು ಅಶರೀರಿಯಾಗಿ ಬಂದಿದ್ದೀರಿ. ಮೊದಲು ಪವಿತ್ರ ಆತ್ಮ ಆಗಿದ್ದೀರಿ. ನಂತರ ಈಗ ಪುನಃ ಪವಿತ್ರರಾಗಿ ಅಶರೀರಿಗಳಾಗಿ ವಾಪಸ್ ಹೋಗುತ್ತೀರಾ. ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ಆಗ ನಿಮ್ಮ ಪಾಪ ನಾಶ ಆಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಲೈಟ್ ಹೌಸ್ ಆಗಿ ಎಲ್ಲರಿಗೂ ಮಾರ್ಗವನ್ನು ತೋರಿಸಬೇಕು. ಬುದ್ಧಿಯನ್ನು ಹದ್ದಿನಿಂದ ದೂರ ಮಾಡಿಕೊಂಡು ಬೇಹದ್ದಿನಲ್ಲಿ ಇಟ್ಟುಕೊಳ್ಳಬೇಕು. ಸ್ವದರ್ಶನ ಚಕ್ರಧಾರಿಗಳಾಗಬೇಕು. ಸೆಕೆಂಡ್ ಪಾಯಿಂಟ್, ಈಗ ವಾಪಸ್ ಮನೆಗೆ ಹೋಗಬೇಕು. ಆದ್ದರಿಂದ ಈ ವಾನಪ್ರಸ್ಥ ಸ್ಥಿತಿಯಲ್ಲಿ ಸತೋ ಪ್ರಧಾನರಾಗುವಂತಹ ಪುರುಷಾರ್ಥ ಮಾಡಬೇಕು. ತಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆದುಕೊಳ್ಳಬಾರದು. ವರದಾನ: ಯೋಚಿಸಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪ್ರತಿಯೊಂದು ಕರ್ಮವನ್ನು ಮಾಡುವಂತಹ ಪಶ್ಚಾತ್ತಾಪದಿಂದ ಮುಕ್ತ ಜ್ಞಾನಿ ಆತ್ಮರಾಗಿ. ಜಗತ್ತಿನಲ್ಲೂ ಹೇಳುತ್ತಾರೆ, ಮೊದಲು ಯೋಚಿಸಿ ನಂತರ ಕರ್ಮ ಮಾಡಿ. ಯಾರು ಯೋಚಿಸದೆ ಕರ್ಮವನ್ನು ಮಾಡುತ್ತಾರೆ, ಕರ್ಮ ಮಾಡಿ ನಂತರ ಯೋಚಿಸುತ್ತಾರೆ, ಅವರ ಕರ್ಮ ಪಶ್ಚಾತ್ತಾಪದ ರೂಪ ಆಗುತ್ತದೆ. ಕರ್ಮ ಮಾಡಿ ನಂತರ ಯೋಚಿಸುವುದು ಇದು ಪಶ್ಚಾತ್ತಾಪದ ರೂಪ ಆಗಿದೆ. ಮೊದಲು ಯೋಚಿಸಿ ನಂತರ ಕರ್ಮ ಮಾಡುವುದು ಜ್ಞಾನಿ ಆತ್ಮರ ಗುಣ ಆಗಿದೆ. ದ್ವಾಪರ ಯುಗ ಮತ್ತು ಕಲಿಯುಗದಲ್ಲಿ ಅನೇಕ ಪ್ರಕಾರದಿಂದ ಪಶ್ಚಾತ್ತಾಪ ಪಡುತ್ತಾ ಬಂದಿದ್ದೀರಾ. ಆದರೆ ಈಗ ಸಂಗಮ ಯುಗದಲ್ಲಿ ಈ ರೀತಿ ಯೋಚಿಸಿ ಅರ್ಥ ಮಾಡಿಕೊಂಡು ಸಂಕಲ್ಪ ಮಾಡಿ ಅಥವಾ ಕರ್ಮ ಮಾಡಿ. ಮನಸ್ಸಿನಲ್ಲೂ ಕೂಡ 1 ಸೆಕೆಂಡ್ಗೋಸ್ಕರವೂ ನಾವು ಪಶ್ಚಾತ್ತಾಪ ಪಡಬಾರದು. ಅಂತಹ ಕರ್ಮ ಮಾಡಬೇಕು. ಆಗ ನಿಮಗೆ ಜ್ಞಾನಿ ಆತ್ಮರು ಎಂದು ಕರೆಯಲಾಗುತ್ತದೆ. ಶ್ಲೋಗನ್: ದಯಾಹೃದಯಿಗಳಾಗಿ ಸರ್ವಗುಣ
ಮತ್ತು ಶಕ್ತಿಗಳನ್ನು ದಾನ ಮಾಡುವವರೇ ಮಾಸ್ಟರ್ ದಾತ ಆಗಿದ್ದಾರೆ. ಒಳ್ಳೆಯದು. ಬ್ರಹ್ಮ ತಂದೆಯ ಸಮಾನ ಆಗುವುದಕ್ಕೋಸ್ಕರ ವಿಶೇಷ ಪುರುಷಾರ್ಥ. ಬ್ರಹ್ಮ ತಂದೆಯ ಸಮಾನ, ವಿಶೇಷವಾಗಿ ಅಮೃತ ವೇಳೆಯಲ್ಲಿ ಶಕ್ತಿಶಾಲಿ ಸ್ಥಿತಿ ಅಂದರೆ ತಂದೆಯ ಸಮಾನ ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತ ಆಗಿರುವ ಅಭ್ಯಾಸ ಮಾಡಿ. ಹೇಗೆ ಅಮೃತ ವೇಳೆಯ ಸಮಯ ಶ್ರೇಷ್ಠ ಆಗಿದೆಯೋ ಅದೇ ರೀತಿ ಅಮೃತ ವೇಳೆಯಲ್ಲಿ ನಿಮ್ಮ ಸ್ಥಿತಿ ಕೂಡ ಶ್ರೇಷ್ಠ ಆಗಿರಬೇಕು. ಈ ವಿಶೇಷ ವರದಾನದ ಸಮಯವನ್ನು ಉಪಯೋಗ ಮಾಡಿಕೊಳ್ಳಿ. ಅಮೃತ ವೇಳೆ ವಿಶೇಷವಾಗಿ ವರದಾನದ ಸಮಯ ಆಗಿದೆ. ಈ ಸಮಯವನ್ನು ಯಥಾರ್ಥ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಿ. ಆಗ ಇಡೀ ದಿನ ನೆನಪಿನ ಸ್ಥಿತಿಯ ಪ್ರಭಾವ ಸಹಜವಾಗಿ ಇರುತ್ತದೆ. ಅಮೃತ ವೇಳೆಯ ನೆನಪಿನ ಪ್ರಭಾವ ಇಡೀ ದಿನ ಸಹಜವಾಗಿ ಇರುತ್ತದೆ. ಒಳ್ಳೆಯದು. ಓಂ ಶಾಂತಿ.